ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ಕೋಮು ಸಂಘರ್ಷ, ಕೋಮು ಗಲಭೆ, ಅದರಲ್ಲೂ ಕರಾವಳಿ ಏರಿಯಾದಲ್ಲೇ ನಾವು ಕೇಳ್ತಾ ಬಂದೀವಿ. ಅದಕ್ಕಾಗಿ ದ್ವೇಷ ಭಾಷಣದ ಕಾನೂನು ಬಂದದ. ಕಳೆದ 11 ವರ್ಷಗಳಲ್ಲಿ ಆದಂಥ BJP ಸರ್ಕಾರದ ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಈ ಪೀರಿಯಡ್ದಲ್ಲಿ ಆದಂಥ ಒಂದು ಗೊಂದಲ, ಗದ್ದಲ, ಕೋಮುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಎರಡೂ ಕಡೆ ಆದಂಥವು ಇದ್ದಾವೆ. ಈಗ ನಾವೊಂದು ಪೆಟ್ಟು ಕೊಟ್ಟರೆ ಅವರೊಂದು ಇನ್ನೊಂದು ಪೆಟ್ಟು ಕೊಡ್ತಾರೆ. ಈ ಪೆಟ್ಟು ಕೊಟ್ಟು ಸಮಾಜ ಅಶಾಂತಿಯಲ್ಲಿ ಮುಳುಗೋಗಿದ್ದ ನಾವು ನೋಡಿದ್ದೀವಿ. ಅನೇಕ ಜೀವಗಳು, ಎಳೆಯ ಜೀವಗಳು, ಬೆಳೆಯುವ ಜೀವಗಳು ಈ ಒಂದು ದಳ್ಳೂರಿಯಲ್ಲಿ, ದ್ವೇಷದ ದಳ್ಳೂರಿಯಲ್ಲಿ, ಧರ್ಮದ ದಳ್ಳೂರಿಯಲ್ಲಿ, ಜಾತಿಯ ದಳ್ಳೂರಿಯಲ್ಲಿ ಸತ್ತು ಹೋಗಿಬಿಟ್ಟಿದ್ದಾವೆ. ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಹೇಗಾದ್ರೂ ಕಂಟ್ರೋಲ್ ಮಾಡಲೇಬೇಕಾಗಿದ್ದು ಕರ್ಮ, ಧರ್ಮ ನಮ್ಮದೆಲ್ಲರದ್ದು. ಇದೇ ಧರ್ಮ, ಕೂಡಿ ಬದುಕುವಂಥದ್ದು. ಧರ್ಮ ಅಂದ್ರೆ ಮತ್ತೇನೂ ಇಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್, ಬದುಕಿಸು, ಬದುಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲ. ಒಳ್ಳೆಯ ಪ್ರಜಾಪ್ರಭುತ್ವದ ದುಡಿಯುವಂಥ ಬುದ್ಧಿವಂತರಿಗೆ, ಹಾರ್ಡ್ ವರ್ಕ್ ಮಾಡೋರಿಗೆ ಇಲ್ಲಿ ಭವಿಷ್ಯದ ಎಲ್ಲ ಇದ್ದು ಯಾವುದೋ ಒಂದು ಕಾರಣಕ್ಕಾಗಿ ಹಿಂದೂಗಳೆಲ್ಲ ನಾಶ ಆದ್ರೆ ಮುಸಲ್ಮಾನರು ಆರಾಮಿರ್ಬೋದು, ಮುಸಲ್ಮಾನರೆಲ್ಲ ನಾಶ ಆದರೆ ಹಿಂದೂಗಳು ಆರಾಮಿರ್ಬೋದು, ದಲಿತರೆಲ್ಲ ನಾಶ ಆದ್ರೆ ಮೇಲ್ಜಾತಿಯವರು ಆರಾಮಿರ್ಬೋದು, ಅದೇ ಕಾಲಕ್ಕೆ ಮೇಲ್ಜಾತಿಯವ್ರು ನಾಶ ಆದರೆ ಕೆಳಜಾತಿಯವರು ಆಯುಷ್ಯ ಆರಾಮಾಗಿರ್ಬೋದು ಅನ್ನುವಂಥ ಈ ಅಸಮತೋಲನ ವಿಚಾರಗಳಿಂದಾಗೆ ಅದರಲ್ಲೂ ಕರಾವಳಿ ಹೆಸರುವಾಸಿಯಾಗಿತ್ತು ಅದು ಕೋಮು ದಳ್ಳೂರಿಗೆ. ಆ ದಿಶೆಯಲ್ಲೇ ಒಂದು ರಿಸ್ಟ್ರಿಕ್ಷನ್ ಮಾಡುವಂಥದ್ದು, ಅವ್ರನ್ನ ಕಂಟ್ರೋಲ್ಗೆ ತರುವಂಥ ಕೆಲಸ ಆಗಬೇಕಾಗಿತ್ತು. ಅದು BJP ಸಾಧ್ಯ ಆಗ್ತಾ ಇರಲಿಲ್ಲ. ಮಾಡಿದರೆ ಕಾಂಗ್ರೆಸ್ ಮಾಡಬೇಕು. ಅದು ಬಂದ ಮೇಲೆ ಇದು ಮಾಡಲೇಗತ್ತೆ, ಭಾಳ ಕಂಟ್ರೋಲ್ಗೆ ತಂದದಂತ ಅನ್ನಿಸ್ತದೆ. ಈಗಂತ ಮೇಲ್ಪದ್ರಿಗೆ ಒಂದು ಏನಪ್ಪ ಅಂದ್ರೆ ಕಂಟ್ರೋಲ್ ಇದೆಯಪ್ಪ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಪೊಲೀಸರ ಅಧಿಕಾರವನ್ನು ಈ ದಿಶೆಯಲ್ಲಿ ಕೊಡಲಾಗ್ತಾ ಇದೆ ಅಂತ. ಈ ದಿಶೆಯಲ್ಲಿ ಒಂದಿಷ್ಟು ಆರೋಪಗಳು ಬಂದು ಮೂಲಭೂತವಾದಿಗಳಿಂದ, ಇಲ್ಲ ಇವರು ಕೆಲವು ಧರ್ಮದವ್ರಿಗೆ ಅಷ್ಟೇ ರೆಸ್ಟ್ರಿಕ್ಷನ್ ಆಗ್ತಾರೆ, ಉಳಿದವ್ರಿಗಿಲ್ಲ, ಹಾಗೆ ಹೀಗೆ ಮತ್ತು ಸಹಜ ಇದ್ದೇ ಇರ್ತದೆ ಆರೋಪ ಪ್ರತ್ಯಾರೋಪ. ಅದಕ್ಕೆ ನಮ್ಮ ಅಲ್ಲಿಯ ಮಂಗಳೂರಿನ ವಿಶೇಷವಾಗಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಮಂಗಳೂರು, ನಿಮಗೆ ಗೊತ್ತಿದೆ, ಮಂಗಳೂರು ದಕ್ಷಿಣ ಕನ್ನಡ, ಉಡುಪಿ ಬರ್ತದೆ, ಉತ್ತರ ಕನ್ನಡ ಬರ್ತದೆ. ಇವೆಲ್ಲ ಹೆಚ್ಚು ಕಡಿಮೆ ಇವತ್ತು ಏನಪ್ಪ ಅಂತಂದ್ರೆ ಈ ಕೋಮು ದಳ್ಳೂರಿಗೆ ಬಲಿಯಾದಂಥ ಪ್ರದೇಶಗಳು ಭಾಳಷ್ಟು ಮೇಲೆ ನಡೀತಾ ಇರ್ತಾವೆ. ಅಲ್ಲೆಲ್ಲ ಏನಾಯ್ತಪ್ಪ ಇಲ್ಲಿವರೆಗೆ ಅಂತಂದ್ರೆ ಈ ಒಂದು ದ್ವೇಷ ಹಬ್ಬಿಸುವಂಥ ಜನರನ್ನ ಇವತ್ತು ಪಟ್ಟಿ ಮಾಡಿ ಅವ್ರನ್ನೆಲ್ಲ ಹಿಡಿತಾ ಇದೆ ಅಂತ. ಹಿಡಿದು ಅಷ್ಟೇ ಅಲ್ಲ, ಅವ್ರಿಗೆ ಮುಚ್ಚಳಿಗೆ ಬರೆಸ್ಕೊಳ್ಳಿಕ್ಕೆ ಆಗ್ತದೆ. ಮ್ಯಾಲೊಂದು ನಮ್ಮನ್ನೆಲ್ಲ ಬರೆದುಕೊಡ್ರಪ್ಪ. ಅದರಲ್ಲಿ 895 ಜನ ಮುಚ್ಚಳಿಗೆ ಬರೆದುಕೊಟ್ರೆ, ನಾವು ದ್ವೇಷದ ಭಾಷಣ ಮಾಡೋದಿಲ್ಲ, ನಾವು ಧರ್ಮ ವಿರೋಧಿ ಮಾತಾಡೋದಿಲ್ಲ, ಇನ್ನೊಬ್ಬರಿಗೆ ಅಪಮಾನವಂತ ಮಾತಾಡೋದಿಲ್ಲ, ಜಾತಿಗಳ ಬಗ್ಗೆ ಟೀಕೆ ಮಾಡೋದು, ಹಿಂಗೆಲ್ಲ ಬರೆಸ್ಕೊಂಡಿದ್ದಾರೆ ಅದರ ಕಂಡೀಷನ್ ಹಾಕಿ. ಆ 895 ಮಂದಿ ಒಳಗೆ 521 ಮಂದಿ ಹಿಂದೂಗಳಿದ್ದಾರೆ, 351 ಮಂದಿ ಮುಸ್ಲಿಮರಿದ್ದಾರೆ, ಇತರೆ ಧರ್ಮದವರು 30 ಜನ ಇದ್ದಾರೆ. ಇಷ್ಟು ಮಂದಿಗಳು ಮುಚ್ಚಳಿಗೆ ಬರೆಸ್ಕೊಳ್ಳೋದು. ಇನ್ನೂ ಇದ್ದಾರೆ ಆಮದು ಬೇರೆ. ಆದರೆ ಮೇಲ್ಮೇಲೆ ಈ ಅಪರಾಧಗಳನ್ನು ಮಾಡುವಂಥ, ಅದರಲ್ಲಿ ದ್ವೇಷ ಭಾಷಣ ಮಾಡುವಂಥ, ಜಗಳ ತೆಗೆಯುವಂಥ ಅನೇಕ ಘಟನೆಗಳನ್ನು ಇಲ್ಲ ಕಾನೂನು ಕೈಗೆ ತೆಗೆದುಕೊಳ್ಳೋದು ಗೊತ್ತದು ನಿಮ್ಗೆ. ಗೋರಕ್ಷಣೆ ಹೆಸರಲ್ಲೇ ಕಾನೂನು ಕೈಗೆ ತೆಗೆದುಕೊಳ್ಳುವಂಥ ಕೆಲಸಗಳು ಅಲ್ಲಿ ನಿರಂತರ ನಡೀತಾ ಇದ್ವು. ಅದಕ್ಕೆ ಎಷ್ಟೋ ಜನ ಬಲಿನೂ ಆಗಿದ್ದಾರೆ, ಇಲ್ಲ ಅಂತಲ್ಲ, ಕರಾವಳಿ ಭಾಗದಲ್ಲೇ. ಅದನ್ನು ತಹಬಂದಿಗೆ ತರೋ ಸಲುವಾಗಿ ಇವತ್ತು ಕಾಂಗ್ರೆಸ್ ಇದ್ದು ಅಲ್ಲಿ ಒಂದು ಹೊಸ ಜಾತ್ಯತೀತವಾದಂಥ ಪೊಲೀಸ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾರೆ ನಾವು. ಅದು ಎಷ್ಟರ ಮಟ್ಟಿಗೆ ಜಾತ್ಯತೀತ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಆದರೂ ಇದನ್ನೆಲ್ಲ ಗಮನಿಸಿದಾಗ ಇಲ್ಲಿ ಕಂಟ್ರೋಲಕ್ಕೆ ನಿಧಾನಕ್ಕೆ ಬರೋದನ್ನು ನೋಡಿದಾಗ ಇತ್ತೀಚಿನ ದಿನದಲ್ಲಿ ಕಾಣ್ತಾ ಇಲ್ಲ. ಆದರೂ ಹಿಂದೂವಾದಿ ಜನ ಒಂದಿಷ್ಟು ಆರೋಪ ಮಾಡ್ತಾಯಿದ್ದಾರೆ, ಇಲ್ಲ ಮುಸ್ಲಿಮ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ಏನಪ್ಪ ಅಂತಂದ್ರೆ ಈ ಒಂದು ದಿಶೆಯಲ್ಲೇ SDPI ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ ಅನ್ನುವಂಥದ್ದು ನಮ್ಮ ಸಭೆಗಳಿಗೆ. ಅಂದರೆ ಬಜರಂಗ ದಳದಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ತಾಗಿರ್ಬೋದು, ಸಂಘ ಪರಿವಾರದಾಗಿರ್ಬೋದು, ಅವರಿಗೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮಾಡೋದನ್ನು ಸಹಜ ಮಾಡಲಿ. ಆದರೆ ಇವರು ಇದನ್ನು ಏನಾದರೂ ಕಂಟ್ರೋಲ್ ಮಾಡೋ ಸಲುವಾಗಿ ಅಂತ ಲಕ್ಷ ಕೊಡಲಾರ್ದ ಮುಚ್ಚಳಿಗೆ ಬರೆಸೋದು ಅಷ್ಟಲ್ಲ, ಅದು ಫಂಕ್ಷನ್ ಮಾಡ್ತಾನಂದ್ರೆ ಧರ್ಮದ ಮೇಲೆ ಇನ್ನೊಂದ್ರ ಮೇಲೆ ಮಾಡೋದಂದ್ರೆ 2 ಲಕ್ಷ ರೂಪಾಯಿ ಠೇವಣಿ ಕೇಳ್ತಾ ಇದ್ದಾರೆ. ಇದನ್ನು ಏನಾದರೂ ದ್ವೇಷ ಭಾಷಣ ಮಾಡಿದ್ರೆ, ಮತ್ತೇನು ಮಾಡಿದ್ರೆ ನಾವು ಇದನ್ನು 2 ಲಕ್ಷ ರೂಪಾಯಿ ಕಟ್ ಮಾಡ್ತೀವಿ, ಮತ್ತು ನೀವು ಶಿಕ್ಷಣ ಕೊಡ್ತೀವಿ. ಪೊಲೀಸ್ ಈ ರೀತಿಯಾಗಿ ರಿಸ್ಟ್ರಿಕ್ಷನ್ ಆಗ್ಲಿಕ್ಕತ್ತದ. ಆ ದಿಶೆಯಲ್ಲೇ ನಮ್ಮ ಪೊಲೀಸ್ ಕಮಿಷನರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಂದರೆ, ಪೊಲೀಸರು ಯಾರ ವಿರುದ್ಧವೂ ಯಾವುದೇ ಪೂರ್ವಾಗ್ರಹದಿಂದ ಕ್ರಮ ಕೈಗೊಳ್ಳುವುದಿಲ್ಲ. ನಮ್ಮವರು ಸಾಕ್ಷಿ ಪುರಾವೆಗಳ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇದು ಭಾಳ ಮಹತ್ವದಿದೆ. ಯಾರಪ್ಪ ಅವ್ರು ಹೇಳ್ಯಾರಂತಲ್ಲ, ಸಾಕ್ಷಿ ಸಮೇತ ನಾವು ಇಟ್ಕೊಂಡಿವೆಲ್ಲ. ಅದಕ್ಕೆ ಬೇಕಾದ್ರೆ ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತೀವಿ. ಯಾಕಂದ್ರೆ ನಾವು ಅದೋ ಉದ್ಯೋಗ ಮಾಡ್ತಾಯಿರ್ತೀವಿ, ಯಾರು ಏನಂತೇಳಿ ಅಂತ ಅನ್ನೋ ಮಾತಾಡಿದ್ದಾರೆ. ಅಂದ್ರೆ ವಿಶೇಷವಾಗಿ ಏನಪ್ಪ ಅದಕ್ಕೆ ಹೇಳಿದಂಗೆ ನಿಮಗೆ ಈ ಮುಚ್ಚಳಿಗೆ ಬರೆಸ್ಕೊಂಡು ಆದಷ್ಟು ರಿಸ್ಟ್ರಿಕ್ಷನ್ ತರುವಂಥದ್ದು. ಮತ್ತು ಇನ್ನೂ ಹೆಚ್ಚಿಗೆ ಯಾರಿದ್ದಾರಪ್ಪ ಅಂತ ಎಲಿಮೆಂಟ್ಸ್ ಯಾವ್ದು ಬ್ಯಾಡ್ ಎಲಿಮೆಂಟ್ಸ್
ಸಮಾಜದಲ್ಲಿ ಕಿಡಿ ಹಚ್ಚುವಂಥವು, ದ್ವೇಷ ಹಚ್ಚುವಂಥವು, ಜಾತಿಗಳ ಮಧ್ಯೆ ದ್ವೇಷ ಹಚ್ಚುವಂಥವು ಯಾರಿದ್ದಾರಲ್ಲ ಹಿಡಿದ ಆ ಕಡೆ ಮುಚ್ಚಳಿಗೆ ಬರೆಸ್ಕೊಂಡು ಬಿಡ್ತಾ ಇದ್ದಾರೆ. ಮತ್ತು ಸಿಕ್ಕರೆ ಅದಕ್ಕೆ ಹೆಚ್ಚಿನ ಶಿಕ್ಷೆ ಕೊಡ್ತಾ ಇದ್ದಾರೆ. ಈಗಾಗಲೇ ಅಲ್ಲೇ ಹೆಚ್ಚು ಕಡಿಮೆ 54 ಮಂದಿ 10.15 ಲಕ್ಷ ರೂಪಾಯಿ ಏನು ಠೇವಣಿ ಇಟ್ಟಿದ್ರು ಫಂಕ್ಷನ್ ಮಾಡಿಸೋರಾಗೆ ಅವೆಲ್ಲ ಗುಳುಂ ಮಾಡಿ ಹೋಗಿಬಿಟ್ಟಿದ್ದಾರೆ, ಸರ್ಕಾರಕ್ಕೆ ಬರೋಂಗೆ ಮಾಡಿಬಿಟ್ಟಿದ್ದಾರೆ ಅದನ್ನು. ಯಾಕಂದ್ರೆ ಅವ್ರು ದ್ವೇಷ ಭಾಷಣ ಮಾಡಿದರು, ಅಂತ ಕೆಲಸ ಮಾಡಿದ್ರು, ಅವರು ರೆಕಾರ್ಡ್ ಹಿಡಿದಿದ್ದಾರೆ. ಅವ್ರ ದುಡ್ಡನ್ನು ಜೊತೆಗೆ ನಿಮ್ಮ ಮುಂದುವರೆದು ಶಿಕ್ಷಣ ಆಗ್ತದೆ ನಿಮಗಂತ ಬೆದರಿಕೆನೂ ಹಾಕಿದ್ದಾರೆ. ಈಗಂತೂ ಹೊಸ ಕಾನೂನು ಬಂದದ, 7 ವರ್ಷದ ತನಕ 10 ವರ್ಷ ತನಕ ಅರಿಷ್ಟ ಇದು ಅದ, ಜೈಲು ವಾಸನೂ ಅದ, ಶಿಕ್ಷೆ ಅದ 5 ಲಕ್ಷ ತನಕ. ಅದೆಲ್ಲರೂ ಈ ಕಂಟ್ರೋಲ್ಗೆ ತರಬಹುದು ಅನ್ನುವಂಥ ಮಾತಿಲ್ಲಿದ್ದಾವೆ. ಇಲ್ಲ ಮುಂದಿದ್ರಾಗ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಹಿಂದೂಗಳ ಪೈಕಿ ಏನದರಲ್ಲ ಈ ನಮ್ಮ ದ್ವೇಷ ಭಾಷಣ ಮಾಡೋಂಥ ಜನ, ಇದರಲ್ಲೇ 474 ಜನ ರೌಡಿ ಶೀಟರ್ಗಳಿದ್ದಾರೆ. ವಿಶೇಷ ರೌಡಿ ಶೀಟರ್ ಇಂಥದ್ದೆಲ್ಲ ಮಾಡುವಂಥದ್ದು. ಇವರು ಸಮಾಜ ಒಂದು ಯಾವುದೋ ದುಡ್ಡಿದ್ದಂಥವ್ರ ಪರವಾಗಿ, ಅದು ತಮಗೆ ಅನುಕೂಲ ಮಾಡೋರ ಪರವಾಗಿ ಯಾರು ಕೆಲಸ ಮಾಡ್ತಾ ಇರ್ತಾರೆ, ರೌಡಿಸಮ್ ಮಾಡ್ತಿರ್ತಾರೆ, ದುಡ್ಡು ಹುಟ್ಟಿಸ್ಕೊಳ್ತಿರ್ತಾರೆ. ಅವ್ರಿಗೆ ಒಟ್ಟು ಏನಾದರೂ ಆಗಲಿ ರೌಡಿಸಮ್ ದುಡ್ಡು ಬಂತು ಅವ್ನು ಸುಖದಿಂದ ಸಾಕು ಅನ್ನೋದು ಜನ ಇರ್ತಾರೋ ಅಂಥವ್ರು ಎಷ್ಟು ಮಂದಿ ಇದ್ದಾರಪ್ಪ ಅಂತಂದ್ರೆ ಇದರಲ್ಲೇ ವಿಶೇಷವಾಗಿ 474 ಮಂದಿ ಇದ್ದಾರೆ. ಅದ್ರಾಗ ರೌಡಿ ಶೀಟರ್ದವರು 474 ಮತ್ತು ಇತರೆ 47 ಜನ ಇದ್ದಾರೆ. ಎಲ್ಲ ಕೊಡಿಸ್ಕೊಂಡು ಎಷ್ಟಪ್ಪ ಅಂತಂದ್ರೆ ಇದು ಏನು ಮುಚ್ಚಿಗೆ ಬರ್ಬಿಟ್ರೆ ಹಿಂದೂಗಳು 521 ಜನ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮುಸ್ಲಿಮರಲ್ಲಿನೂ 321 ಜನ ಅವರು ರೌಡಿಗಳಿದಾರ. ಅದರಲ್ಲಿ ಹೆಚ್ಚಿಗೆ ಕೆಲವು ಜನ ಅಷ್ಟೇ 30 ಜನ ಏನಪ್ಪ ಅಂತ ಇತರ ಅವರು ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ಇನ್ನು ಅದೇ ಕಾಲ ಇತರ ಧರ್ಮಗಳಲ್ಲೇ 11 ಜನ ರೌಡಿ ಶೀಟರು, 23 ಜನ ಇತರ ಇದ್ದಾರೆ ಅಂತೇಳಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ CH ಅವರು ವಿವರಣೆ ಕೊಟ್ಟಿದ್ದಾರೆ. ಇದೆಲ್ಲ ವಿವರಣೆಗಳು ನೋಡಿದಾಗ, ಎಲ್ಲ ಗಮನ ಹರಿಸಿದಾಗ ವಿಶೇಷವಾಗಿ ಅದರಲ್ಲೂ ಈ ದ್ವೇಷ ಭಾಷಣ ಮಾಡೋರಿಗೆ ಇನ್ನಷ್ಟು ಹೆಚ್ಚು ಈ ಹೊಸ ಕಾನೂನು ಬರೋದರಿಂದ ರೆಸ್ಟ್ರಿಕ್ಷನ್ ಆಗುವಂಥದ್ದು, ಇಂಥ ದಂಗೆಗಳನ್ನ ಎಬ್ಸೋದಕ್ಕೆ ಅವಕಾಶ ಕೊಡಲಾರದಂಥ ಅವ್ರ ಸ್ಥಿತಿ ತರ್ತಾ ಇದ್ದಾರೆ. ಇದು ಭಾಳ ದಿವಸಗಳ ಹಿಂದೆ ಆಗಬೇಕಾಗಿತ್ತು. ಮತ್ತು ಆ್ಯಕ್ಚುಲಿ ಇದನ್ನು ನಿಜವಾಗಿ ಪ್ರಾಮಾಣಿಕವಾಗಿದ್ದರೆ ಈ ವಿಷಯವನ್ನು BJP ಸರ್ಕಾರ ಇದ್ದಾಗ ತರಬೇಕಾಗಿತ್ತು ಇದನ್ನು. ಬಟ್ ಇವತ್ತು ಕಾಂಗ್ರೆಸ್ ತರ್ತಾ ಇದ್ದಾರೆ. ಅದಕ್ಕೆ ಅದನ್ನು ಹೇಗಾದ್ರು ಮಾಡಿ ತಡಿಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ BJPಯವರು. ನಿಜವಾಗಿ ಶಾಂತಿ ಪ್ರಿಯರ ಇವರು ಅಂತ ಕೇಳಬೇಕಾಗಿದೆ ಇವತ್ತು. ಹೌದು, ತಪ್ಪು ಯಾರೋ ಮಾಡಲಿ, ಅವರು ಮುಸ್ಲಿಮ್ ಮಾಡಲಿ ಹಿಂದೂ ಮಾಡಲಿ, ದ್ವೇಷ ಭಾಷಣ ಮಾಡಲಿ, ಹಿಡಿದು ಆಗಬೇಕಪ್ಪ, ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅದಕ್ಕೆ ಕೆಲವೊಂದು ಕ್ರೈಟೀರಿಯನ್ನು ಮಾಡಿದ್ದಾರೆ ಆ ಪ್ರಕಾರ. ಅದಕ್ಕೆ ಈಗಿದ್ದಂಥ ಕಾನೂನಲ್ಲೇ ಅವ್ರು ಜಾಮೀನು ಕೊಟ್ಟು ತಪ್ಪಿಸ್ಕೊಂಡು ಹೋಗೋ ದಾರಿಗಳಿದ್ದು ಅವು ಮಾಡಿದವರು ಜಾಮೀನು ಸಿಗದಂಗೆ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಅಂದ್ರೆ ಜಾಮೀನು ಸಿಗೋದಿಲ್ಲಪ್ಪ ಅಂದ್ರೆ ಅಂಜಾದರೂ ಇದು ಬಿಡ್ತಾರೆ ಅನ್ನುವಂಥ ಒಂದು ಲೆಕ್ಕ. ಆದರೆ ಅದೇ ಮತ್ತೊಂದು ಕಾಯ್ದೆ ಆಗಬಾರ್ದು ಅನ್ನುವಂಥ ಮಾತನ್ನು ಈಗಾಗಲೇ BJPಗೂ ನಾಯಕರು ಮಾತಾಡಿದ್ದಾರೆ. ಮತ್ತು ನಮಗೂ ಅನ್ನಿಸ್ತದೆ ಆ ಒಂದು ನೆಪದಿಂದ ಯಾರ್ಯಾರು ತಮಗೆ ಬೇಡದವ್ರನ್ನ ಹಿಡಿದೊಳಗೆ ಹಾಕುವಂಥದ್ದು ಆಗಬಾರ್ದು ಸರ್ಕಾರ ಅನ್ನುವಂಥ. ಅದೇನೂ ಇರಲಿ, ಈ ದಿಶೆಯಲ್ಲಿ ಏನೋ ಒಂದು ಹೆಜ್ಜೆ ಇಡುವ ಸಂದರ್ಭದಲ್ಲೇ ನಮ್ಮ ಅದೇ ಭಾಗದ ಗೊತ್ತದ ನಿಮಗೆ ಕರಣ್ ಧಾರ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ ರಾಜ್ಯಪಾಲರನ್ನು ತಳಿಸ್ತೀವಿ ನಾವು ಅಂತೆ. ಅಂದ್ರೆ ದ್ವೇಷ ಪ್ರಚೋದನೆ ಭಾಷಣಗಳಿಗೆ ಈಂಬ ಮಾಡಿ ಕೊಡ್ತೀವಿ ನಾವು ಅನ್ನುವಂಥ ಮಾತನ್ನು BJPಗರ ಬಾಯಿಂದ ಬರೋದು ಕೇಳಿದಾಗ ನಿಜವಾಗಿ ಇವರು ಸುಸಂಸ್ಕೃತ, ಇವರು ಸಿವಿಲೈಸ್ಡ್ ಪರ್ಸನ್ಸಾ ಅಂಥೇಳಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈಗ ನೋಡಿರಿ, ಈಗ ಹಿಡಿದವರೊಳಗೆ ಮುಸಲ್ಮಾನರು ಇದ್ದಾರೆ, ಹಿಂದೂಗಳಿದ್ದಾರೆ, ಇನ್ನುಳಿದ ಧರ್ಮದವರು ಇದ್ದಾರೆ. ಅವ್ರು ಹಿಡಿದು ಯಾರ್ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದ್ದಾರೆ, ರೌಡಿ ಶೀಟರ್ಸ್ ಇದ್ದಾರೆ, ಅವ್ರು ಹಿಡಿತಾ ಇದ್ದಾರೆ. ಅವರು ಮತ್ತು ಹಿಡಿಲೇಬೇಕಾಗಿದೆ, ಅನಿವಾರ್ಯ ಆಗಿದೆ ಇವತ್ತು. ಇಲ್ಲಾಂದರೆ ದೇಶದಲ್ಲೇ ನೆಮ್ಮದಿ ಇಲ್ಲದಂಗೆ ಹೋಗ್ಬಿಡ್ತದೆ. ಏನಿರಲಿ, ಒಳ್ಳೆಯ ಕೆಲಸವನ್ನು ಇವತ್ತಿನ ಈ ಸರ್ಕಾರ ಮಾಡಲಿಕ್ಕತ್ತದ, ಜೊತೆಗೆ ಕಾನೂನು ತರಲಿಕ್ಕತ್ತದ. ಇದರಿಂದ ಆದರೂ ಕರಾವಳಿ ಒಂದು ಕಂಟ್ರೋಲಿಗೆ ಬಂದಿತ್ತ, ಅಥವಾ ಕೋಮು ಗಲಭೆ ಮಾಡುವಂಥ ಜನ ಇದರಿಂದ ಆದರೂ ಇದರ ಭಯದಿಂದ ಆದರೂ ಅದನ್ನು ಬಿಟ್ಟಾರಿ ಅನ್ನುವಂಥ ಒಂದು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಮೋಸ್ಟ್ಲಿ ಬಿಡ್ತಾರೆ. ಇನ್ನು ಎಲ್ಲೋ ಕೆಲವೊಂದಿಷ್ಟು ಇರ್ತಾರೆ ಪಾಪ ಅದನ್ನ ಮಾಡಿ ಬದುಕ್ತಾ ಇರ್ತಾರೆ ಅಂತ ಏನು ಮಾಡಿಸ್ತಾರೋ ಕೆಲವೊಂದು ಹಿಂದಿದ್ದ ಜನ ಮಾಡಿಸ್ತಾ ಇರ್ತಾರೆ. ಕೇವಲ ಇಲ್ಲ ಏನಾಗಬೇಕಂದ್ರೆ ಆ ಕೆಲಸ ಮಾಡೋರು ಅಷ್ಟೇ ಅಲ್ಲ, ಇದು ಹಿಂದಿದ್ದಾರೆ ಯಾರಿದಾರ ಅವ್ರಿಗೂ ಸಹ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಈ ಕಾನೂನು ಇರ್ತಂದ್ರೆ ಭಾಳ ಉತ್ತಮ ಆಗ್ತದೆ. ಯಾಕಂದ್ರೆ ಇದಕ್ಕೆ ದುಡ್ಡು ಕೊಟ್ಟು ಮಾಡಿಸೋರು ಅನೇಕರಿದ್ದಾರೆ. ಈ ಕಸಬ್ ಬಂದರೆ ಕಸಬಕ್ಕೆ ಪಾಪ ಅಲ್ಲಿ ಅವ್ರ ದೇಶದಾಗ 1 ಲಕ್ಷ 2 ಲಕ್ಷ ರೂಪಾಯಿ ಕೊಟ್ಟಾರೆ. ಅದಕ್ಕೆ ಬದಲು ಇಲ್ಲೆಲ್ಲ ಏನೋ ಹಾನಿ ಮಾಡಿ ಹೋಗಿಬಿಟ್ಟ. ಆ್ಯಕ್ಚುಲಿ ಅವ್ರು ಶಿಕ್ಷೆಗೆ ಗುರಿ ಆಗಬೇಕಾದ್ರು ಅವ್ರು ತಪ್ಪಿಸ್ಕೊಳ್ತಾರೆ, ಅವ್ರು ತಪ್ಪಿಸ್ಕೊಳ್ಬಾರ್ದು. ಈ ವಿಚಾರಗಳು ಬಿತ್ತು ಗೌಪ್ಯ ಬಿತ್ತಿರ್ತಾರಂಥವ್ರು, ಅವ್ರಿಗೂ ಶಿಕ್ಷೆ ಆಗುವಂಥ ಇದ್ರಲ್ಲಿ ಸೇರಿಸಿ ಭಾಳ ಉತ್ತಮ ಆಗ್ತದೆ. ಅವ್ರು ಹೋಗಿ ಬಿಡ್ತಾರೆ ಅನ್ನುವಂಥ ಮಾತು ಸ್ಪಷ್ಟ. ಆದರೂ ಸಿಗ್ತಾರನ್ನ ಹೇಳೋದಿಲ್ಲ, ಬಟ್ ಒಂದು ಭಯ ಇರ್ತದೆ ಮಾಡೋರಿಗೆ, ಎಚ್ಚರಿಕೆಯಿಂದ ಮಾಡ್ತಾ ಇರ್ತಾರೆ ಅನ್ನೋದು ಮಾತ್ರ ಸತ್ಯದ. ಏನೂ ಇರಲಿ, ಇಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾತ್ರ ಒಂದು ಈ ದಿಶೆಯಲ್ಲಿ ಬೋಲ್ಡ್ ಸ್ಟೆಪ್ ಇಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅನುಕೂಲ ಆಗುವಂಥ ಏನು ಕಾನೂನಾಗಿ ಬರುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಯಾಕಂದರೆ 2 ಮನೆಯಲ್ಲಿ ಪಾಸ್ ಆಗಿದೆ ದ್ವೇಷ ಭಾಷಣದ್ದು. ಇನ್ನೇನಿದು ರಾಜ್ಯಪಾಲರು ಅಂಕಿತ ಹಾಕಬೇಕು, ಹಾಕ್ತಾರೋ ಈ ರಾಷ್ಟ್ರಪತಿ ಕಳಿಸ್ತಾರೋ, ರಾಷ್ಟ್ರಪತಿ ಹೊಳ್ಳಿ ಕಳಿಸ್ತಾರೋ, ಇನ್ನು ನೋಡೋಣ ಅದನ್ನು ಮುಂದಿನ 2 ದಿನ ಜಗ್ತಾರೆ ಇದನ್ನು. ಆದರೆ ಜನ ಮಾತ್ರ ಅದನ್ನು ಬಯಸ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರು ವಿಚಾರ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಈವನ್ ಕೇಂದ್ರ ಸರ್ಕಾರ ಸಹ ಇದು ಚಿಂತನೆ ಮಾಡಬೇಕಾಗಿದೆ. ಇದರಿಂದ ಎಷ್ಟು ವರ್ಷ ನೀವು ಗೆಲ್ದವಾಗ ಅವರು
ಶಾಂತಿಯಿಂದ ಉದ್ಯೋಗ ಸೃಷ್ಟಿ ಮಾಡಿದ್ದಾರಪ್ಪ ನೀವು ಅಂತಂದ್ರೆ ನಿಶ್ಚಿತವಾಗಿ ನೀವು ಮುಂದುವರಿದಿರಿ. ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾರಿದ್ರಿ ನೀವು ಉದ್ಯೋಗ ಬೇಕಾಗಿದೆ. ಉದ್ಯೋಗ ಕೊಡೋದ ಬರೀ ಇಂಥದ್ದು ದ್ವೇಷ ಭಾಷಣ ಹಬ್ಬಿಸ ಜಗಳ ಜೊತೆ ಹೋದ್ರೆ ಇದನ್ನು ಹಿಂದಿಲ್ಲ ಜನ ತಿಳ್ಕೊಳ್ತಾರೆ, ನಿಮ್ಮಿಂದ ದೂರ ಸರಿತಾರೆ, ಶಾಶ್ವತವಾಗಿ ದೂರ ಸರಿತಾರೆ. ಇದು ನೆನಪು ಬಿ ಜೆ ಪಿಗರಿಗೂ ಇರಬೇಕಿದು. ಈಗ ಒಮ್ಮೆ ವಿಶ್ವಾಸ ಹೋಯ್ತಂದ್ರೆ ಕಷ್ಟ ಹೊಳ್ಳಿ ಪಡೆಯೋದು. ಮತ್ತು ಈಗಾಗಲೇ ನೌಕರಿ 2 ಕೋಟಿ ಕೊಡ್ತೀನಿ ಅಂತೇಳಿ 15 ಲಕ್ಷ ರೂಪಾಯಿ ಪ್ರತಿ ಬಡವನು ಕೊಡ್ತೀನಿ ಅಂತೇಳಿ ಸುಳ್ಳು ಬಿದ್ದಿದ್ರಿ. ಮತ್ತು ಇದು ಹೊಸ ಸುಳ್ಳು ಬೆಳಬಾರ್ದು. ಝುಟ್ ಬೋಲೋ ಅನ್ನುವಂಥ ನೆಲೆಯಲ್ಲಿ ಮಾತಾಡಿದರೆ ಭವಿಷ್ಯ ಭಾಳ ಕಡಿಮೆ. ಒಟ್ಟಿನಲ್ಲಿ ಜನ ಉಳಿಬೇಕು, ಜನ ಶಾಂತಿಯಿಂದ ಉದ್ಯೋಗ ಮಾಡ್ತಿದ್ದರೆ ನಿಮಗೂ ಭವಿಷ್ಯ, ಕಾಂಗ್ರೆಸ್ಗೂ ಭವಿಷ್ಯ, ಯಾರಿಗೂ ಭವಿಷ್ಯ. ಈಗ ತಂದಾಗ ಅವನು ಮಾತ್ರ ಚೆನ್ನಾಗಿದೆ. ಜೊತೆಗೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. 2 ಧರ್ಮಗಳನ್ನು ಸಮಾನವಾಗಿ ನೋಡ್ತಿದ್ದಾರೆ. ಇದು ಭಾಳ ಮಹತ್ವದ್ದು ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.